ಸೊ ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ನಾನು ವಿಜಯ್ ಟ್ರಾವೆಲ್ ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಬಸ್ ಜರ್ನಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇಷ್ಟು ದಿನ ಬಸ್ಸಲ್ಲಿ, ಪ್ರೈವೇಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಆದರೆ ಫಾರ್ ದ ಫಸ್ಟ್ ಟೈಮ್ ನಾನು BMTC ಬಸ್ಸಲ್ಲಿ ಜರ್ನಿ ಮಾಡಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಸ್, ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ನಾನು ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು ಮಾದವರದಿಂದ ಹೊಸದಾಗಿ ಲಾಂಚ್ ಆಗಿರುವಂತಹ BMTC ಬಸ್ ಸರ್ವಿಸ್. ಇದು ಮಾದವರದಿಂದ ಬೊಮ್ಮಸಂದ್ರದವರೆಗೂ ಹೋಗುತ್ತೆ. ಓಕೆ, ಸೊ ಇವತ್ತು ಡೇಟ್ ಬಂದ್ಬಿಟ್ಟು January 20th. ಇದು ಇವಾಗ ಕರೆಕ್ಟಾಗಿ 3 ಗಂಟೆ ಆಗ್ತಾ ಇದೆ. ಇಲ್ಲಿ ಪ್ರೆಸೆಂಟ್ ನಾನು ಇವಾಗ ಮಾದವರದ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಆ ಬಸ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಮಾದವರ ಮೆಟ್ರೋ ಸ್ಟೇಷನ್ ಸ್ವಲ್ಪ ಮುಂದೆ ಬಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. BMTC ಅಫಿಷಿಯಲ್ ಪೇಜಲ್ಲಿ ಚೆಕ್ ಮಾಡಿದಾಗ 3:50ಕ್ಕೆ ಬರುತ್ತೆ ಅಂತ ಹಾಕಿದ್ದಾರೆ. ಕಂಪ್ಲೀಟ್ ಆಗಿ ನೈಸ್ ರೋಡಲ್ಲಿ ಜರ್ನಿ ಮಾಡುವಂಥ ಬಸ್ ಇದು. ಓಕೆ, ಇಲ್ಲಿ ಸುಮಾರು ನೈಸ್ ರೋಡಲ್ಲಿ ಹೋಗುವಂಥ ಸುಮಾರು ಬಸ್ಸಸ್ ಇದ್ದಾವೆ ನೋಡಿ. ಇದೆಲ್ಲ ನೈಸ್ 10 ಬಸ್ಸಸ್ಸು. ಇದು ಮಾದವರದಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗೋ ಬಸ್ಸಸ್ಸು. ಬಟ್ ನಮ್ಮ ಬಸ್ಸು ಮಾದವರದಿಂದ ಬೊಮ್ಮಸಂದ್ರವರೆಗೂ ಹೋಗುತ್ತೆ. ಕರೆಕ್ಟಾಗಿ 3:35 ಆಗ್ತಾ ಇದೆ. ಇಲ್ಲಿ ಇನ್ನೊಂದು ನೈಸ್ 10 ಬಸ್ ಡ್ರೈವರ್ಸರ್ನ ಕೇಳಿದೆ. ಇವತ್ತೇ ಅಂತ ಬಸ್ ಲಾಂಚ್ ಆಗ್ತಾ ಇರೋದು. ಮಾದವರದಿಂದ ಬೊಮ್ಮಸಂದ್ರ ಹೋಗುವಂಥ ನೈಸ್ 10 ಈ ಬಸ್ ಇವತ್ತೇ ಅಂತ ಲಾಂಚ್ ಆಗ್ತಾ ಇರೋದು. ಆಮೇಲೆ ಅವರು ಇವತ್ತು ಏನು ಹೇಳಿದೆ ಅಂದರೆ 6 ಬಸ್ ಬಿಟ್ಟಿದ್ದಾರೆ ಸರ್, ಅದು ಟೈಮಿಂಗ್ಸು ಇನ್ನೂ ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಂತ ಹೇಳಿದ್ರು. ಫೈನಲ್ ಆಗಿ 3:50ಕ್ಕೆ ಕರೆಕ್ಟಾಗಿ ನಮ್ಮ ಬಸ್ ಬಂತು. ನೈಸ್ 10 ಈ ಮಾದವರಮಿಂದ ಬೊಮ್ಮಸಂದ್ರ ಹೋಗುವಂಥ ಎಕ್ಸ್ಪ್ರೆಸ್ ಬಸ್ ಇದು. ಓಕೆ, 4:10ಗೆ ಇಲ್ಲಿಂದ ಹೊರಡುತ್ತಂತೆ. ಟೈಮ್ ಇವಾಗ ಕರೆಕ್ಟಾಗಿ 4:15 ಆಗ್ತಿದೆ. ನಮ್ಮ ಬಸ್ ಇವಾಗ ಮಾದವರ ಮೆಟ್ರೋ ಸ್ಟೇಷನ್ ಇಂದ ಹೊರಡ್ತಾ ಇದೆ. ಈ ನಾನ್ ಸ್ಟಾಪ್ ಜರ್ನಿನ ಎಂಜಾಯ್ ಮಾಡಿ ವರ್ಚುವಲ್ ಆಗಿ ನನ್ನ ಜೊತೆ. ಇವಾಗ ಬಸ್ಸಲ್ಲಿ ನಾನು ಒಬ್ಬನೇ ಇದ್ದೀನಿ. ಬಸ್ ಇಂಟೀರಿಯರ್ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ 43 ಸೀಟರ್ ಬಸ್ ಇದು. ಸೊ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 45 ಕಿಲೋಮೀಟರ್ ಬರುತ್ತಂತ ಇಲ್ಲಿಂದ. ಆಮೇಲೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 83 ರುಪೀಸು. ಈ ಬಸ್ಸಲ್ಲಿ UPI ಪೇಮೆಂಟ್ ಆಪ್ಷನ್ ಕೂಡ ಇದೆ. ಇದನ್ನು QR ಕೋಡ್ನ ಸ್ಕ್ಯಾನ್ ಮಾಡಿ ಪೇ ಮಾಡೋದು. QR ಕೋಡ್ನ ಸ್ಕ್ಯಾನ್ ಮಾಡಿದ್ಮೇಲೆ ಈ ಥರ ತೋರಿಸುತ್ತೆ. ಬಸ್ ನಂಬರು ಮತ್ತು ಅಮೌಂಟ್ ಕೇಳುತ್ತೆ. ಅಮೌಂಟ್ ಎಂಟರ್ ಮಾಡಿ ಪೇ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ಕಂಡಕ್ಟರ್ ತೋರಿಸಿದ್ರೆ ಟಿಕೆಟ್ ಕೊಡ್ತಾರೆ. ಸೊ ನಮ್ಮ ಬಸ್ ಇವಾಗ ನೈಸ್ ರೋಡ್ಗೆ ಎಂಟ್ರಿ ಆಗ್ತಾ ಇದೆ. ಆ ಕಡೆ ನೋಡ್ಬೋದು ಮಾದವರದಿಂದ ಮೆಟ್ರೋ ಹೋಗ್ತಾ ಇದೆ. ನಾನು ಇವಾಗ ಮೆಜೆಸ್ಟಿಕ್ಕಿಂದ ಇದೇ ಮೆಟ್ರೋದಲ್ಲೇ ಬಂದೆ ಮಾದವರಕ್ಕೆ. ಅಂದರೆ ಈ ಮೆಟ್ರೋ ಅಲ್ಲ, ಅವಲ್ಲೇ ಬಂದು ನಾನು ಸುಮಾರು ಹೊತ್ತಾಯಿತು. ಸೊ ಈಗ ನೈಸ್ ರೋಡ್ಗೆ ಎಂಟ್ರ್ ಆದಮೇಲೆ ನಮ್ಮ ಟೋಲ್ ಪ್ಲಾಜಾ ಬಂತು. ಬಂದರೆ ಮಾಗಡಿ ರೋಡು ಮತ್ತು ಬ್ಯಾಂಗ್ಳೂರು ಹೋಗೋದಕ್ಕೆ. ಬಟ್ ನಮ್ಮ ಬಸ್ ಸ್ಟ್ರೈಟ್ ಹೋಗುತ್ತೆ. ನೆಕ್ಸ್ಟ್ ಮೈಸೂರು ರೋಡು, ಕನಕಪುರ ರೋಡು, ಬನ್ನರ್ಘಟ್ಟ ರೋಡು, ಹೊಸೂರು ರೋಡು. ಇಲ್ಲಿಂದ ಹೊಸೂರು ರೋಡ್ ಬಂದ್ಬಿಟ್ಟು 33 ಕಿಲೋಮೀಟರ್ಸ್ ಇದೆ. ಅಲ್ಲಿಂದ ಎಸ್ಕೋಡಿ ಮೇ ಬಿ ಒಂದು 10 ಕಿಲೋಮೀಟರ್ಸ್. ಓವರಾಲ್ ಆಗಿ ಒಂದು 45 to 50 ಕಿಲೋಮೀಟರ್ಸ್ ಬರುತ್ತೆ. ಸೊ 50 ಕಿಲೋಮೀಟರ್ಸ್ಗೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 83 ರುಪೀಸ್ ಇನ್ಕ್ಲೂಡಿಂಗ್ ಟೋಲ್ ಚಾರ್ಜಸ್.
ನಾನು ಹೇಳಿದ್ನಲ್ಲ UPI ಇಂದನೂ ಪೇ ಮಾಡ್ಬೋದು. ಮತ್ತು ಇದು ಸ್ಕ್ಯಾನ್ ಮಾಡಿ ಕೂಡ ನಾವು ಡೈಲಿ ಪಾಸು ವೀಕ್ಲಿ ಪಾಸ್ ಎಲ್ಲ ತಗೋಬೋದು. ನೈಸ್ ರೋಡಲ್ಲಿ ನಾನು ಇದಕ್ಕೆ ಮುಂಚೆ ತುಂಬ ಸಲ ಓಡಾಡಿದ್ದೀನಿ. BMTC ಬಸ್ಸಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಗೋಡಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವರ್ಕ್ ಮಾಡೋರಿಗೆ ಇದು ತುಂಬ ಯೂಸ್ ಆಗುತ್ತೆ. ತುಮಕೂರು ರೋಡಿಂದ ಹೋಗೋದಕ್ಕೆ ಬರೀ 1 ಅವರಲ್ಲಿ ರೀಚ್ ಆಗ್ಬೋದು. ಅವಾಗವಾಗ ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ, ನೈಸ್ ರೋಡಲ್ಲಿ ಚಿರತೆ ಕಾಣಿಸ್ಕೊಂಡ್ಬೋದು ಇದೊಂದ್ಬಿಟ್ಟು. ಯಾಕಂದರೆ ಇದು ಬನ್ನೇರುಘಟ್ಟ ನ್ಯಾಷನಲ್ ಫಾರೆಸ್ಟ್ ಪಕ್ಕದಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ಅವಾಗವಾಗ ಈ ಥರ ಅನಿಮಲ್ಸ್ ಬರ್ತಾ ಇರುತ್ತೆ. ಸೊ ಈ ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ವೆಹಿಕಲ್ ಏನಾದರೂ ಕೆಟ್ಟೋಯ್ತು ಅಂದರೆ, ಬ್ರೇಕ್ ಡೌನ್ ಆಯಿತು ಅಂದರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸ್ ಅಲ್ಲೆಲ್ಲ ಹಾಕಿರ್ತಾರೆ. ಅದು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಟೋವಿಂಗು ಇಲ್ಲ ನಿಮಗೆ ಮೆಕ್ಯಾನಿಕ್ ಅರೇಂಜ್ ಮಾಡ್ತಾರೆ. ಇನ್ ಕೇಸ್ ಮೆಕ್ಯಾನಿಕ್ ಸಿಕ್ಕಿಲ್ಲ ಅಂದರೆ ವೆಹಿಕಲ್ ಟೋವಿಂಗ್ ಫೆಸಿಲಿಟಿ ಕೂಡ ಇರುತ್ತೆ. ಈಗ ಸ್ಟ್ರೈಟ್ ಹೋದರೆ ಮುಂದೆ ಒಂದು ಲೆಫ್ಟ್ ಬಂದರೆ, ಈ ಲೆಫ್ಟ್ ತಗೊಂಡ್ರೆ ಮೈಸೂರು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಕನೆಕ್ಟ್ ಆಗುತ್ತೆ ಊರಲ್ಲಿ. ಇದು ಮೈಸೂರು ರೋಡ್ ಕಡೆಯಿಂದ ನೈಸ್ ರೋಡ್ಗೆ ಎಂಟ್ರಿ ಆಗೋರಿಗೆ ಎಂಟ್ರಿ ಪಾಯಿಂಟು. ಇಲ್ಲಿ ಟೋಲ್ ಗೇಟ್ ಇರುತ್ತೆ. ಸೊ ಈ ರೋಡ್ ಏನಿದೆ ನಾರ್ಮಲ್ ಬಸ್ಸಸ್ಗೂ ಈ ಬಸ್ಸಸ್ಗೂ ಡಿಫ್ರೆನ್ಸ್ ಏನಂದರೆ, ನಾರ್ಮಲ್ ನೈಸ್ 10 ಬಸ್ಸಸ್ಸು ಈಗ ಒಂದೊಂದು ಎಕ್ಸಿಟ್ ನೋಡಲ್ವಲ್ಲ, ಮೈಸೂರು ರೋಡ್ ಎಕ್ಸಿಟು, ಕನಕಪುರ ರೋಡ್ ಎಕ್ಸಿಟು, ಆ ಥರ ರೋಡ್ ಸೈಡ್ ಎಕ್ಸಿಟ್ ಆಗಿ ಅಲ್ಲಿ ಹಿಡಿಯೋರನ್ನ ಇಳಿಸ್ಬಿಟ್ಟು ಅಲ್ಲಿಂದ ಹತ್ತಿಸ್ಕೊಂಡು ಮತ್ತೆ ನೈಸ್ ರೋಡ್ಗೆ ಎಂಟ್ರಿ ಆಗುತ್ತೆ. ಸೊ ಬಟ್ ಈ ಬಸ್ ಸ್ಪೆಷಾಲಿಟಿ ಏನಂದರೆ ಇದೆಲ್ಲೂ ನಿಲ್ಲಿಸೋದಿಲ್ಲ. ಸ್ಟ್ರೈಟ್ ಮಾಧವರ ಬಿಟ್ಟರೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಕೋನಪ್ಪರ ಹತ್ರನೇ. ಇದು ಯಶವಂತಪುರದಿಂದ ಕನಕಪುರ ರಸ್ತೆಯಲ್ಲಿರುವಂತಹ ಟಾಟಾ ಸಿಲ್ಕ್ಗೆ ಹೋಗುವಂತಹ ಮೆಟ್ರೋ ಲೈನ್ ವಯಾ ಮೆಜೆಸ್ಟಿಕ್.
ನಮ್ಮ ಬಸ್ ಇವಾಗ ನೈಸ್ ರೋಡಿಂದ ಎಕ್ಸಿಟ್ ಆಗಿ ಹೊಸೂರು ರಸ್ತೆಗೆ ಎಂಟ್ರಿ ಆಗ್ತಾ ಇದೆ. ಇದು ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗು, ಇದು ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್. ಇನ್ನೂ ಮೆಟ್ರೋ ಅನ್ನೋದು ಸ್ಟಾರ್ಟ್ ಆಗಿಲ್ಲ ಈ ಲೈನಲ್ಲಿ, ಇನ್ನೂ ಟ್ರಯಲ್ ರನ್ ಬೇಸಿಸಲ್ಲೇ ಇದೆ. ಈಗ ನಾವು ಕೋನಪ್ಪನ ಅಗ್ರಹಾರಕ್ಕೆ ಬಂದಿದ್ದೀವಿ. ಮಾಧವರ ಬಿಟ್ಟ ಮೇಲೆ ಇದೇ ಫಸ್ಟ್ ಸ್ಟಾಪು ಈ ಬಸ್ಸಿಗೆ. ಕೋನಪ್ಪನ ಅಗ್ರಹಾರ ಆದಮೇಲೆ ಸೆಕೆಂಡ್ ಸ್ಟಾಪ್ ಆದಂಥ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಂದಿದೆ ನಮ್ಮ ಬಸ್ಸು. ಕೋನಪ್ಪನ ಅಗ್ರಹಾರ ಬರೋವರೆಗೂ ಬಸ್ಸು ಫುಲ್ಲು ಖಾಲಿ ಇತ್ತು. ಅದಕ್ಕೆ ನಾನು ಫ್ರಂಟಲ್ಲಿ ಕೂತ್ಕೊಂಡು ಕ್ಯಾಬಿನ್ ವಿಡಿಯೋ ಮಾಡಿದೆ. ಕೋನಪ್ಪನ ಅಗ್ರಹಾರದಲ್ಲಿ ಎಲ್ಲ ಸ್ವಲ್ಪ ಫುಲ್ ಆಯಿತು, ಅದಕ್ಕೋಸ್ಕರ ಹಿಂದೆ ಬಂದು ಕೂತ್ಕೊಂಡೆ. ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಹೆಬ್ಬಗೋಡಿ, ಅದಾದಮೇಲೆ ನಮ್ಮ ಲಾಸ್ಟ್ ಸ್ಟಾಪ್ ಆದಂಥ ಬೊಮ್ಮಸಂದ್ರ ಬರುತ್ತೆ. ಸೊ ಜರ್ನಿ ತುಂಬ ಚೆನ್ನಾಗಿತ್ತು. 1 ಅವರಲ್ಲಿ ರೀಚ್ ಆಗ್ಬೋದು ಇಲ್ಲಿಗೆ. ನಾವು ಅಲ್ಲಿ ಬಿಟ್ಟಾಗಲೇ 4:15 ಆಗಿತ್ತು, ಅಲ್ಲಿ ಇವಾಗ ಟೈಮ್ ಬಂದ್ಬಿಟ್ಟು 5:20. ಈ ಟ್ರಿಪ್ನ ಲಾಸ್ಟ್ ಸ್ಟಾಪ್ ಆದಂಥ ಹೆಬ್ಬಗೋಡಿಗೆ ಬಂದಿದೆ ನಮ್ಮ ಬಸ್ ಇವಾಗ. ಇದಾದಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ. ಬೊಮ್ಮಸಂದ್ರದಲ್ಲಿ ಫ್ಲೈಓವರ್ ಕೆಳಗಡೆ ನಿಲ್ಲಿಸುತ್ತೆ ಈ ಬಸ್ಸು. ನಿಜವಾಗ್ಲೂ ಇದೊಂದು ಒಳ್ಳೆ ಸರ್ವಿಸ್ ಅಂತಲೇ ಹೇಳಬೇಕು. BMTCಯಿಂದ ಮಾಧವರದಿಂದ ಅಂದರೆ ತುಮಕೂರು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ ಹೋಗೋರಿಗೆ ಫಾಸ್ಟಾಗಿ ಹೋಗೋದಕ್ಕೆ ಒಂದು ಒಳ್ಳೆ ಆಪ್ಷನ್ನು. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತ್ಕೊಬೇಡಿ. See you in the next vlog. Bye bye.